ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತ್ರಿವೇಣಿ ಚನ್ನಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ. ಹೊಸ ವರ್ಷದ ಪ್ರಾರಂಭದಲ್ಲಿ ಸಿಹಿಯೊಂದಿಗೆ ನಿಮಗೆ ನಾನು ಇವತ್ತು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸಿಹಿ ಅನ್ನೋದಕ್ಕಿಂತ ಹೆಚ್ಚಿಗೆ ಅದು ಒಂದು ಆರೋಗ್ಯಯುತವಾದಂಥ ಒಂದು ಸಿಹಿ. ಏನಪ್ಪ ಅಂದರೆ ಅಂಟಿನ ಉಂಡೆ ಅಂತ ಹೇಳ್ತಾರೆ, ಪ್ರೋಟೀನ್ ಲಡ್ಡು ಅಂತಾರೆ. ರಿಚ್ ಪ್ರೋಟೀನ್, ಐರನ್ನು ಎಲ್ಲ ಒಂದು ದೇಹಕ್ಕೆ ಒಳ್ಳೆಯ ಒಂದು ಜೀವಸತ್ವಗಳು ಇರೋಂಥ ಒಂದು ಪ್ರೋಟೀನ್ ಲಡ್ಡು. ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಅಂದರೆ ಎಲ್ಲ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಉತ್ತುತ್ತಿ ಹಣ್ಣು ಮತ್ತು ಖರ್ಜೂರ ಎಲ್ಲ ಹಾಕ್ಬಿಟ್ಟು ಒಂದು ಒಳ್ಳೆ ಉಂಡೆ ಮಾಡೋಣ ಸ್ನೇಹಿತರೆ. ಇವತ್ತು ಉಂಡೆಗಳನ್ನು ತುಂಬ ಒಳ್ಳೆಯದು. ಇದು ರಕ್ತಹೀನತೆ ಇರೋರಿಗೆ, ಬಾಣಂತಿಯವರಿಗೆ ಮತ್ತು ಋತುಮತಿಯಾದ ಹೆಣ್ಮಕ್ಳಿಗೆ ಕೊಡ್ತಾರೆ. ತುಂಬ ವೀಕ್ ಇರ್ತಾರೆ ಮಕ್ಕಳು. ಆಮೇಲೆ ಕೆಲವರು ತುಂಬ ರಫ್ ಕೆಲಸ ಅಂದರೆ ಏನು ಅಂದರೆ ರೈತರಿಗೆ ಅಂದರೆ ಬಿಸಿಲಲ್ಲಿ ತುಂಬ ಕೆಲಸ ಮಾಡ್ತಾಯಿರ್ತಾರೆ, ಮತ್ತು ಡ್ರೈವಿಂಗ್ ಕೆಲಸ ಮಾಡ್ತಾಯಿರ್ತಾರೆ. ತುಂಬ ಹಾರ್ಡ್ ವರ್ಕ್ ಯಾರು ಮಾಡ್ತಾರೆ ಅವರು ಈ ಥರ ಉಂಡೆಗಳನ್ನು ಮಾಡಿಕೊಡೋದ್ರಿಂದ ಅವರಿಗೆ ಶಕ್ತಿ ಬರುತ್ತೆ ಮತ್ತು ರಕ್ತಹೀನತೆ ಆಗಲ್ಲ ಅವರಿಗೆ. ಗಂಡು ಮಕ್ಕಳು ಕೇಳಲ್ಲ ಸ್ನೇಹಿತರೆ, ನಾವೇ ಕೊಡಬೇಕಾಗತ್ತೆ. ಯಾರದೇ ಮನೇಲಾದರೂ ಅಷ್ಟೇ, ಗಂಡು ಮಕ್ಕಳು ಏನೂ ಕೇಳೋದಿಲ್ಲ. ಅವರು ನಾವು ಮಾಡಿಕೊಟ್ರೆ ಮಾತ್ರ ತಿಂತಾರೆ. ಅದು ನಾವು ಕೈಯಲ್ಲಿ ಅವ್ರಿಗೆ ಕೊಡಬೇಕು. ಕೊಟ್ಟರೆ ಮಾತ್ರ ತಿಂತಾರೆ, ಇಲ್ಲದಿದ್ದರೆ ತಿನ್ನಲ್ಲ ಸ್ನೇಹಿತರೆ, ಅಲ್ವಾ? ಹಾಗಾಗಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ, ವಯಸ್ಸಾದವ್ರ ತನಕನೂ ಈ ಉಂಡೆನ ನಾವು ತಿನ್ಬೋದು ಸ್ನೇಹಿತರೆ. ಇಲ್ಲಿ ನಾನು ಒಂದು ದೊಡ್ಡ ಬಾಣಲೆಯನ್ನು ತೊಗೊಂಡಿದ್ದೀನಿ. ಅಂದರೆ ಇದು ಇಂಡಾಲಿಯಮ್ ಬಾಣಲೆ ಸ್ನೇಹಿತರೆ. ಇದು ನಾನು ಗೃಹ ಪ್ರವೇಶ ಅಂದರೆ ಏನು ಅಂದರೆ ಒಂದು 4 ವರ್ಷದ ಹಿಂದೆ ತೊಗೊಂಡಿರೋ ಅಂಥದ್ದು. ಇದು ಗೃಹ ಪ್ರವೇಶಕ್ಕೆ ಅವಾಗ ತೊಗೊಂಡಿದ್ದು. ಸ್ವಲ್ಪ ದೊಡ್ಡ ಸಾಮಾನೆಲ್ಲ ಬೇಕಲ್ಲ, ಪೂಜೆ ಸಾಮಾನು ಅಂತ ಹೇಳಿ ತಗೊಂಡಿದ್ವಿ. ಆವಾಗ ಈ ಥರ 2 ಬೇಸನನ್ನು ತೊಗೊಂಡಿದ್ವಿ ನಾವು. ದೊಡ್ಡ ಬೇಸನ್ಸು ಸ್ನೇಹಿತರೆ 2 ತೊಗೊಂಡಿದ್ದೀನಿ ನಾನು ಈ ಥರದ್ದು. ಇದರಲ್ಲಿ ನಾನು ಸ್ವಲ್ಪ ಜಾಸ್ತಿ ಇವತ್ತು ಉರಿಯೋದಿತ್ತಲ್ವ, ಹಂಗಾಗಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂದು 5ರಿಂದ 6 ಸ್ಪೂನ್ ತುಪ್ಪನ ಹಾಕ್ಕೊಂಡು ಈಗ ನಾನು ಉತ್ತುತ್ತೆ ಹಣ್ಣನ್ನು ಒರೆಸ್ಕೊಂಬಿಟ್ಟು, ಅದನ್ನು ಬೀಜ ಸಮೇತ ಅದು ಇತ್ತು ಉತ್ತುತ್ತೆ ಹಣ್ಣು, ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಆಮೇಲೆ ಅದನ್ನ ಜಜ್ಜಿ ಉತ್ತುತ್ತೆ ಎಣ್ಣೆನ ಬಿಡಿಸಿ ಹಾಕಿದ್ದೀನಿ. ಮತ್ತು ಮನೆಯಲ್ಲೇ ಮಾಡಿಕೊಂಡಂಥ ಒಂದು ತುಪ್ಪನ ಸಹ ನಾನಿಲ್ಲಿ ಹಾಕಿರೋದು ಉತ್ತುತ್ತೆ ಹಣ್ಣನ್ನು ಹುರಿಲಿಕ್ಕೆ. ಈಗ ಖರ್ಜೂರನ ಹಾಕಿದ್ದೀನಿ ಸ್ನೇಹಿತರೆ. ಇದು ಅಳತೆ ಹೇಳಿಬಿಡ್ತೀನಿ. ಒಂದು ಅರ್ಧ kg ಉತ್ತುತ್ತೆ ಹಣ್ಣು ಮತ್ತು ಒಂದು 200 ಗ್ರಾಮ್ ನಾನು ಖರ್ಜೂರನ ಇಲ್ಲಿ ಬಳಸ್ತಾ ಇರೋ ಅಂಥದ್ದು. ಖರ್ಜೂರ ಮತ್ತು ಉತ್ತುತ್ತೆ ಹಣ್ಣು, ಫಸ್ಟು ಉತ್ತುತ್ತೆ ಹಣ್ಣನ್ನು ಹಾಕಿದೆ, ಆಮೇಲೆ ಖರ್ಜೂರನ ಸಹ ನಾನು ಹಾಕಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡ್ತಾಯಿರೋದು. ಇವು ಜಾಸ್ತಿ ಫ್ರೈ ಆಗಬಾರ್ದು ಸ್ನೇಹಿತರೆ, ತುಪ್ಪ ಸ್ವಲ್ಪ ಅದಕ್ಕೆ ಹತ್ಕೋಬೇಕಷ್ಟೆ, ತುಂಬ ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ. ಅದರಲ್ಲೇ ಒಂದು ವಿಶೇಷವಾದ ಸಿಹಿಯನ್ನು ಭಗವಂತ ಇಟ್ಟಿರ್ತಾನೆ ಆ ಒಂದು ಹಣ್ಣಲ್ಲಿ. ಜಾಸ್ತಿ ನಾವು ಹುರಿದಾಗ ಏನಾಗುತ್ತೆ, ಆ ಸ್ವೀಟ್ನೆಸ್ಸು ಹೋಗ್ಬಿಡುತ್ತೆ. ಈಗ ನಾನು 2ನೇ ಸಲ ಇವಾಗ ಮತ್ತೆ ತುಪ್ಪ ಹಾಕ್ಕೊಂಬಿಟ್ಟು ಬಾಣಲೆಗೆ ಈಗ ನಾನು ಸ್ವಲ್ಪ ಅಂಟನ್ನು ಹಾಕ್ತಾಯಿದ್ದೀನಿ. ಇದು ಕಿರಾಣಿ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಸ್ನೇಹಿತರೆ. ಇದು ಅಂಟು ನಾನಿಲ್ಲಿ ಒಂದು 50 ಗ್ರಾಮನ್ನು ತೊಗೊಂಬಂದಿದ್ದೆ. 50 ಗ್ರಾಮನ್ನು ಬಳಸ್ತಾ ಇರೋದು ಈ ಒಂದು ಉಂಡೆ ಮಾಡಲಿಕ್ಕೆ ಸ್ನೇಹಿತರೆ. ನಾನಿದು ಹೋಟೆಲಲ್ಲಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ, ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸು ಇದೆ ಇಲ್ಲಿ, ಹಂಗಾಗಿ ಮನೆಯಲ್ಲಿ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ನನಗೆ ಏನಾದರೂ ಸೌಂಡ್ ಬಂದರೆ ಸಾರಿ, ಆಯಿತಾ? ಈಗ ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಅದು ಅಂಟು ಚೆನ್ನಾಗಿ ಅರಳುತ್ತರ ಅದು ಅರಳುತ್ತೆ. ಸ್ವಲ್ಪ ದಪ್ಪದಾಗಿ ಬರಬೇಕು ಅದು. ನೋಡಿ ಕಾಣ್ತಾ ಇದೆ ನಿಮಗೆ, ಅದು ತುಪ್ಪದಲ್ಲಿ ಹುರಿದಾಗ ಅದು ಚೆನ್ನಾಗಿ ದಪ್ಪ ಆಗುತ್ತೆ. ಇಷ್ಟೇ ಆಗಿರೋ ಅಂಥ ನೋಡಲಿಕ್ಕೆ ಸಣ್ಣ ಸಣ್ಣ ಕಲ್ಲು ಥರ ಇರುತ್ತೆ ಅದು ಅಂಟು. ಕಿರಾಣಿ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ ಸ್ನೇಹಿತರೆ. ತುಂಬ ಒಳ್ಳೆಯದು. ಇದನ್ನು ಹಾಕಲೇಬೇಕು ನಾವು ಡ್ರೈ ಫ್ರೂಟ್ಸ್ ಉಂಡೆ ಮಾಡಿದಾಗ, ಇದನ್ನು ಮಾತ್ರ ಮಿಸ್ ಮಾಡಬಾರ್ದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮದುವೆ ಈ ಒಂದು ತುಂಬ ವಿಶೇಷ ಸಮಾರಂಭಗಳಲ್ಲಿ ಈ ಥರ ಉಂಡೆಗಳನ್ನು ಮಾಡ್ತಾರೆ ನಮ್ಮ ಕಡೆ. ನೋಡಿ ಫ್ರೆಂಡ್ಸ್, ಈ ಥರ ಮಕ್ಕಳಿಗೆ ನಾವು ಮಾಡಿಕೊಡೋದ್ರಿಂದ ಅವರಿಗೆ ರಕ್ತಹೀನತೆ ಆಗೋದಿಲ್ಲ, ಶಕ್ತಿ ಬರುತ್ತೆ. ಎಲ್ಲರಿಗೂ ಸಹ ಮಕ್ಕಳಿಂದ ಹಿಡಿದು ಎಲ್ಲರೂ ಸಹ ಇದನ್ನು ತಿನ್ಬೋದು. ಇದನ್ನು ನಾನು ಇಲ್ಲಿ ಬೆಲ್ಲ ಬಳಸ್ತಾ ಇಲ್ಲ, ನ್ಯಾಚುರಲ್ಲಾಗಿ ಹಾಗೆ ಮಾಡ್ತಾ ಇರೋದು. ಈ ಒಂದು ಬಾದಾಮಿ ಏನಿದೆ, ಈಗ ನಾನು ಸ್ವಲ್ಪ ಈ ಬಾದಾಮಿ 100 ಗ್ರಾಮನ್ನು ತೊಗೊಂಡಿರೋದು ಸ್ನೇಹಿತರೆ. ನಾನಿಲ್ಲಿ ಜಾಸ್ತಿ ಏನೂ ಹಾಕ್ತಾಯಿಲ್ಲ, ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ. ಇದು ನನ್ನ ಮಗಳಿಗೆ ಕಳಿಸ್ಲಿಕ್ಕೋಸ್ಕರ ನಾನಿಲ್ಲಿ ಮಾಡ್ತಾಯಿರೋದು.
ಹೊಸ ವರ್ಷದ ಒಂದು ಮೊದಲ ಸಿಹಿ ಮಾಡ್ತಾಯಿದ್ದೀನಿ ನಾನು. ಫಸ್ಟ್ ಹೊಸ ವರ್ಷದಲ್ಲಿ, ಅಂದರೆ ಹೊಸ ವರ್ಷ ಸ್ಟಾರ್ಟ್ ಆದಮೇಲೆ ನಾನು ಮಾಡ್ತಾ ಇರೋದು. ಇದು ಹೊಸ ಸಿಹಿ, ಇದು ನಾನು ಮಾಡ್ತಾ ಇರೋದು ಯೂಟ್ಯೂಬಲ್ಲಿ. ಸ್ನೇಹಿತರೆ, ನಿಮಗೆಲ್ಲ ತೋರಿಸ್ತಾ ಇರೋದು ಆರೋಗ್ಯಯುತವಾದಂಥ ಒಂದು ಸಿಹಿ ಪದಾರ್ಥನ ನಾವೆಲ್ಲ ಫಸ್ಟಿಗೆ ನೋಡಿ ಬಳಸೋಣ, ತಿನ್ನೋಣ. ಇದನ್ನು ಮನೆಯಲ್ಲಿ ಯಾವಾಗ ಬೇಕಾದರೂ ಮಾಡ್ಕೋಬೋದು ಸ್ನೇಹಿತರೆ. ತುಂಬ ಒಳ್ಳೆಯದು ಸ್ನೇಹಿತರೆ, ಇದು ಆರೋಗ್ಯಕ್ಕೆ. ಮಕ್ಕಳಿಗೆ ಮಾಡಿಕೊಡಿ ಇದನ್ನು ಅಂತ ಹೇಳ್ತೀನಿ ನಾನು. ಈಗ ಗೋಡಂಬಿನ ಸಹ ನಾನು ತುಪ್ಪದಲ್ಲಿ ಹುರ್ಕೊಂಡೆ. ಅದು 50 ಗ್ರಾಮ್ ಗೋಡಂಬಿಯನ್ನು ನಾನು ತೊಗೊಂಡಿರೋದಿಲ್ಲಿ. ಈಗ ಒಂದೇ ಒಂದು ಬಟ್ಟಲ ಕೊಬ್ಬರಿ ತುರಿಯನ್ನು ನಾನು ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಅಂದರೆ 1/4 kg ಕಡಿಮೆ, ಅಂದರೆ ಒಂದೇ ಒಂದು ಬಟ್ಲು ಫ್ರೆಂಡ್ಸ್. ಒಂದು ಕಾಯಿ ಫುಲ್ ಬರುತ್ತಲ್ವ, ಅದರಲ್ಲಿ ಒಂದು ಅರ್ಧ ಬಟ್ಲ ನಾನು ಇದರಲ್ಲಿ ತೊಗೊಂಡಿರೋದಷ್ಟೇ, ಜಾಸ್ತಿ ಆಗ್ತಾಯಿಲ್ಲ. ಇಲ್ಲಿ ಸ್ನೇಹಿತರೆ, ಇದನ್ನು ಸಹ ನಾನು ಸಣ್ಣ ಉರಿಯಲ್ಲಿ ಇಟ್ಕೊಂಡು, ಕಪ್ಪಾಗಬಾರ್ದು ಕೊಬ್ಬರಿ ತುರಿ, ಹಾಗಾಗಿ ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ನಾನು ಕೊಬ್ಬರಿ ತುರಿಯನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನಾನು ಒಂದೇ ಒಂದು ಬಟ್ಲು ತೊಗೊಂಡಿರೋದಷ್ಟೇ ಫ್ರೆಂಡ್ಸ್, ಇಲ್ಲಿ ಜಾಸ್ತಿ ಮಾಡ್ತಾಯಿಲ್ಲ ನಾನು. ಹಂಗಾಗಿ ದೊಡ್ಡ ಬಾಣಲೆ ತೊಗೊಂಡಾಗ ಏನಾಗುತ್ತೆ ಅಂದರೆ ಎಲ್ಲ ಪದಾರ್ಥಗಳಿಗೂ ಸಮನಾದಂಥ ಕಾವು ಬರುತ್ತೆ. ಸಣ್ಣ ಪಾತ್ರೆಗಳು ತಗೊಂಡು ನಾವು ಹುರಿದಾಗ ಮೇಗಳದಕ್ಕೆ ಉರಿ ಬೀಳಲ್ಲ, ಕೆಳಗಿಂದಕ್ಕೆ ಮಾತ್ರ ಆ ಒಂದು ಬಿಸಿ ಅಂಟುತ್ತೆ. ಹಂಗಾಗಿ ನಾವು ದೊಡ್ಡ ಪಾತ್ರೆಯಲ್ಲಿ ಈ ಥರ ಹುರ್ಕೋಬೇಕಾಗತ್ತೆ. ಇದು ನಾನು 4 ವರ್ಷ ಹಿಂದೆ ತೊಗೊಂಡಿರೋ ಅಂಥವು ಇವೆಲ್ಲ. ಹಾಗೆ ತೆಗೆದಿಟ್ಟಿದ್ದೆ ಸ್ನೇಹಿತರೆ. ದೊಡ್ಡ ಒಂದು ಪಾತ್ರೆಗಳು ನನಗೆ ಯೂಸ್ ಆಗಿರಲಿಲ್ಲ, ಇವಾಗ ಯೂಸ್ ಆಗ್ತಾಯಿದೆ ನೋಡಿ ಇದನ್ನು ಮಾಡೋಕ್ಕೆ. ಇಷ್ಟು ದೊಡ್ಡ ಒಂದು ಬೇಸನ್ನು ನಮ್ಮ ಮನೇಲಿ ಇಲ್ಲ, ಬಾಣಲೆ, ಹಂಗಾಗಿ ದೊಡ್ಡದನ್ನೇ ತೊಗೊಂಡಿದ್ದು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡಲಿಕ್ಕೆ. ಈಗ ನೋಡಿ ಫ್ರೆಂಡ್ಸ್, ಈಗ ಒಣ ದ್ರಾಕ್ಷಿನ ನಾನು ಹಾಕ್ತಾಯಿದ್ದೀನಿ. ಒಣ ದ್ರಾಕ್ಷಿ ನಾನಿಲ್ಲಿ 100 ಗ್ರಾಮನ್ನು ತಗೊಂಡಿರೋದು ಈ ಒಂದು ಅಂಟಿನ ಉಂಡೆ ಮಾಡಲಿಕ್ಕೆ. ಈಗ ಒಣ ದ್ರಾಕ್ಷಿನೂ ಸಹ ಚೆನ್ನಾಗಿ ದಪ್ಪ ಆಗಬೇಕು, ಅದು ಅಷ್ಟು ಚೆನ್ನಾಗಿ ನಾವು ಹುರ್ಕೋಬೇಕಾಗುತ್ತೆ. ಇದು ಸಹ ನಾವು ಚೆನ್ನಾಗಿ ಹುರಿದ್ಬಿಟ್ಟು ಒಂದೇ ಹದದಲ್ಲಿ ಹುರಿಬೇಕಾಗತ್ತೆ. ಒಂದು ತೆಳ್ಳಗೆ ಒಂದು ದಪ್ಪಗೆ ಹುರಿಬಾರ್ದು ಸ್ನೇಹಿತರೆ. ನಿಮ್ಗೆ ಕಾಣ್ತಾ ಇದೆ ಅಂತ ಅನ್ಕೊತೀನಿ ನಾನು. ಚೆನ್ನಾಗಿ ಅದು ಅರಳಬೇಕು ದ್ರಾಕ್ಷಿ, ಒಣ ದ್ರಾಕ್ಷಿ. ಇಲ್ಲಿ ಸ್ನೇಹಿತರೆ, ಇದು 100 ಗ್ರಾಮ್ ಸಾಕಾಗುತ್ತೆ ನಮಗೆ. ಬೇಕಾದರೆ ನೀವು ಇಲ್ಲಿ ಪದಾರ್ಥಗಳನ್ನು ಹೆಚ್ಚು ಕಡಿಮೆ ನಿಮಗೆ ಎಷ್ಟಾದರೂ ನೀವು ಹಾಕ್ಕೋಬೋದು. ಇಲ್ಲಿ ದೊಡ್ಡ ಸ್ಪೂನ್ 2 ಸ್ಪೂನ್ ನಾನು ಗಸಗಸೆನ ಹಾಕ್ಕೊತಾ ಇದ್ದೀನಿ ತುಪ್ಪದಲ್ಲಿ. 4 ರಿಂದ 5 ಏಲಕ್ಕಿನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ತುಪ್ಪ ತುಂಬ ಬಿಸಿ ಇದೆ, ಹಂಗಾಗಿ ನಾನು ಜಾಸ್ತಿ ಫ್ರೈ ಮಾಡೋದಿಲ್ಲ ಸ್ನೇಹಿತರೆ. ಏಲಕ್ಕಿನೂ ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಗಸಗಸೆನೂ ಸಹ ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇಲ್ಲಿ ನಾನು ಗಸಗಸೆ ಮತ್ತು ಏಲಕ್ಕಿನ ಲಾಸ್ಟಿಗೆ ಸ್ವಲ್ಪ ಒಂದು 2 ಸುತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ. ಆಮೇಲೆ ನಾನು ಈಗ ಒಂದು ಪಾತ್ರೆಯಲ್ಲಿ ಎಲ್ಲವನ್ನು ಆರಲಿಕ್ಕೆ ಇಟ್ಟಿದ್ದು ಫ್ರೆಂಡ್ಸ್. ಇವಾಗ ನಾನು ಅದೇ ಒಂದು ಬಾಣಲೆಗೆ ಮತ್ತೆ ಆ ತುಪ್ಪ ಇತ್ತಲ್ವ, ಗಸಗಸೆ ಎಲ್ಲ ಇತ್ತಲ್ವ, ಅದ್ರ ಜೊತೆಗೆ ಮತ್ತೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಗ್ಯಾಸನ್ನು ನಾನು ಮತ್ತೆ ಮೀಡಿಯಮ್ ಸಣ್ಣ ಉರಿಯಲ್ಲಿ ಇಟ್ಕೊಂಡಿರೋದು. ಈಗ ಸುಮ್ಮನೆ ಅದನ್ನು ಒಂದೇ ಹದದಲ್ಲಿ ಅದನ್ನು ಫ್ರೈ ಮಾಡ್ಕೊತೀನಿ. ಗಸಗಸೆ ಎಲ್ಲ ಚೆನ್ನಾಗಿ ಅಂಟುತ್ತೆ. ಈಗ ಎಲ್ಲ ಒಂದು ಸಾಮಾನಕ್ಕೆ ಹಿಡಿಯುತ್ತೆ. ನಾವು ಮೇಲೆ ಮತ್ತೆ ಗಸಗಸೆ ಹಾಕಕ್ಕೆ ಹೋದರೆ ಅದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಹಂಗಾಗಿ ನಾನು ಬಾಣಲೆಯಲ್ಲಿ ಸಹ ನಾನು ಇಲ್ಲೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಹದದಲ್ಲಿ ಮಾಡ್ಕೊತಾ ಇರೋದು ಸ್ನೇಹಿತರೆ. ಇಲ್ಲಿ ಈಗ ನಾನು ಅದನ್ನೆಲ್ಲ ಚೆನ್ನಾಗಿ ಒಂದೇ ಹದದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾನೇನು ಮಾಡ್ತೀನಿ ಅಂದರೆ ಒಂದು ಜಾರಿಗೆ ಹಾಕ್ತೀನಿ ಸ್ನೇಹಿತರೆ. ಅಂದರೆ ಮಿಕ್ಸಿ ಜಾರ್ಗೆ ಹಾಕಬೇಕಾಗುತ್ತೆ. ಸ್ವಲ್ಪ ದೊಡ್ಡ ಜಾರಲ್ಲೇ ಹಾಕಬೇಕು ಇದನ್ನು. ತುಂಬ ಜೋರಾಗಿ ಅದು ಸಿಡಿಯೋ ಅಂಥ ಅವಶ್ಯಕತೆ ಇರುತ್ತೆ ಸಣ್ಣ ಜಾರಲ್ಲಿ. ನಾನು ಸ್ವಲ್ಪ ದೊಡ್ಡ ಜಾರಲ್ಲಿ ಇದನ್ನ ಇವಾಗ ಇನ್ಮೇಲೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇದು ದೊಡ್ಡ ಜಾರು, ಇದರಲ್ಲೇ ನಾನು ಹಾಕೋವಂಥದ್ದು. ಈಗ ಇದನ್ನು ಹಾಕಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸು. ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಸ್ವಲ್ಪನೇ ಒಂದು ಅರ್ಧ ಭಾಗ ಹಾಕ್ತೀನಿ ಫ್ರೆಂಡ್ಸ್. ಇದೊಂದು 4-3 ಟ್ರಿಪ್ ಆಗುತ್ತೆ ಅಂತ ಅಂದ್ಕೊತೀನಿ ನಾನು. ಜಾರಲ್ಲಿ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡಬೇಕು ಅದನ್ನೆಲ್ಲ. ಅಂದರೆ ತುಂಬ ಜಾಸ್ತಿ ನಯಸ್ ಮಾಡಬಾರ್ದು, ತುಂಬ ಒಂದು ತರಿಯಾಗಿ ಸ್ವಲ್ಪ ಪೌಡರ್ ಆದರೆ ಸಾಕಾಗುತ್ತೆ. ಒಂದೇ ಹದದಲ್ಲಿ ಇದು ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಅದು ಒಂದೇ ಇದರಲ್ಲಿ ಹದದಲ್ಲಿ ನಾವು ಮಾಡಬೇಕಾಗತ್ತೆ, ತುಂಬ ಸಣ್ಣಕ್ಕೆ ಮಾಡಬಾರ್ದು. ಈಗ ನಾನು ಎಲ್ಲ ರುಬ್ಬಿರೋ ಅಂಥ ಒಂದು ಮಿಶ್ರಣನ ಮತ್ತು ನಾನು ದೊಡ್ಡ ಬೇಸನ್ ಇದ್ರ ಜೊತೆ ಇನ್ನೊಂದು ತೊಗೊಂಡಿದ್ದೆ ಅನ್ನಲ್ಲ ಸ್ನೇಹಿತರೆ, ಇದು ನಾನು ಗೃಹ ಪ್ರವೇಶದಲ್ಲಿ
ಪೂಜೆ ಮಾಡಲಿಕ್ಕೆ ನಮಗೆ. ಆಮೇಲೆ ಚಿತ್ರಾನ್ನ, ದೊಡ್ಡ ದೊಡ್ಡದಾಗಿ ಚಿತ್ರಾನ್ನ, ಮಂಡಕ್ಕಿ ಎಲ್ಲ ಮಾಡಿದ್ವಿ ನಾವು ಗೃಹಪ್ರವೇಶದ ಟೈಮಲ್ಲಿ. ಒಂದು 20 ಜನ 15 ಜನ ಈ ಥರ ಜನಗಳಿದ್ರು ಅವಾಗ ನಮ್ಮ ಮನೆಯಲ್ಲಿ. ಆವಾಗ ನಾವಿಲ್ಲಿ ಈ ಥರ ಬೇಸನ್ನ ತೊಗೊಂಬಿಟ್ಟು ಆವಾಗ ನಾವು ಒಂದು ಜಾಸ್ತಿ ಹೋಳಿಗೆ ಆಗಿರ್ಬೋದು, ಬೇರೆ ಎಲ್ಲ ಮಾಡಲಿಕ್ಕೆ ಈ ಥರ ಒಂದೆರಡು ಬೇಸನ್ನನ್ನು ತೊಗೊಂಬಂದಿದ್ದು. ಇದು ನೋಡಿ ಈಗ ಹೆಲ್ಪ್ ಆಯಿತು ನನಗೆ ಉಂಡೆ ಮಾಡಲಿಕ್ಕೆ ಮತ್ತು ಮಂಡಕ್ಕಿ ಎಲ್ಲ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು. ತೊಳಿಲಿಕ್ಕೆ, ಯಾವುದಾದ್ರೂ ತರಕಾರಿ ತೊಳಿಲಿಕ್ಕೆ, ಸೊಪ್ಪುಗಳನ್ನು ತೊಳಿಲಿಕ್ಕೆ ತುಂಬ ಒಂದು ಯೂಸ್ ಆಗುತ್ತೆ. ಈಗ ನಾನು ಸ್ನೇಹಿತರೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಉಂಡೆಯನ್ನು ಮಾಡ್ತಾಯಿರೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಯಾವುದೇ ಬೆಲ್ಲ ಹಾಕ್ತಾಯಿಲ್ಲ, ಸಕ್ಕರೆ ಹಾಕ್ತಾಯಿಲ್ಲ. ನ್ಯಾಚುರಲ್ಲಾಗಿ ಖರ್ಜೂರದಲ್ಲಿ ಏನು ಸಿಹಿ ಇದೆ, ಉತ್ತುತ್ತಿ ಹಣ್ಣಲ್ಲಿ ಏನು ಸಿಹಿ ಇದೆ ಅದನ್ನೇ ನಾನಿಲ್ಲಿ ಹಾಕ್ತಾಯಿರೋದು ಸ್ನೇಹಿತರೆ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು. ನೀವು ಸಹ ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಎಲ್ಲರೂ ಮಾಡ್ಕೊಳ್ಳಿ. ಹೆಣ್ಮಕ್ಳಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಬರೀ ಗಂಡು ಮಕ್ಕಳಿಗೆ ಅಂತ ಎಲ್ಲ ಹೇಳ್ತಾ ಇರೋದು. ಮತ್ತು ನಾನು ಹೆಣ್ಮಕ್ಳು ಎಷ್ಟು ಕೆಲಸ ಮಾಡ್ತಾರೆ ಮನೆಯಲ್ಲಿ, ಅವ್ರು ಎಲ್ಲರನ್ನೂ ಅವರೇ ಆರೋಗ್ಯ ನೋಡ್ಕೋಬೇಕು. ಅವರು ಚೆನ್ನಾಗಿರ್ಬೇಕಲ್ವ. ಹೆಣ್ಮಕ್ಳು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿ. ಯಾಕೆಂದರೆ ಮನೇಲಿ ಅವ್ರು ಅಡುಗೆ ಮಾಡೋರು ಅವರು ಚೆನ್ನಾಗಿರಬೇಕು ಮನೆಯಲ್ಲಿ. ಆಮೇಲೆ ಈಗ ಮುಟ್ಟಾದಂಥ ಹೆಣ್ಮಕ್ಳು ಪ್ರತಿ ಒಂದು ಋತುಮತಿ ಆದಾಗಿಂದ ಅವರ ದೇಹದಲ್ಲಿ ಅವರು ಮುಟ್ಟಾಗ್ತಾ ಇರೋ ಒಂದು ಸಂದರ್ಭದಲ್ಲಿ ಮೈಯಲ್ಲಿ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅವರಿಗೆ ವಯಸ್ಸಾದಂಗೆ ಮೂಳೆಗಳೆಲ್ಲ ನೋವು ಬರುತ್ತೆ, ಟೊಳ್ಳಾಗ್ತಾ ಬರುತ್ತೆ. ಗರ್ಭಕೋಶದಲ್ಲಿ ಶಕ್ತಿ ಇಲ್ಲ, ಅದು ಕಡಿಮೆ ಆಗ್ತಾ ಬರುತ್ತೆ. ರಕ್ತ ಕಡಿಮೆ ಆಗ್ತಾ ಬರುತ್ತೆ. ಮನುಷ್ಯನ ಒಂದು ಅಂದರೆ ಹೆಣ್ಮಕ್ಳಿಗೆ ತುಂಬ ಬೇಗ ಒಂದು ಸುಸ್ತು, ನಿಶಕ್ತಿ ಇವೆಲ್ಲ ಬರುತ್ತೆ ಸ್ನೇಹಿತರೆ. ಅವಾಗವಾಗ ತಿಂಗಳಿಗೆ ಒಂದು ಸಲ ಈ ಥರ ಮನೆಯಲ್ಲಿ ಮಾಡ್ಕೋಬೋದು ಸ್ನೇಹಿತರೆ. ಎಲ್ಲರಿಗೂ, ಮಕ್ಕಳಿಗೂ ಮಾಡಿಕೊಡಿ, ದೊಡ್ಡವ್ರಿಗೂ ಮಾಡಿಕೊಡಿ. ಯಾವುದೇ ಡಯಾಬಿಟೀಸ್ ಆಗಿರ್ಬೋದು, ಬೇರೆ ಯಾವುದೇ ಕಾಯಿಲೆ ಇದ್ದರೂ ಸಹ ಇದನ್ನು ನಾವು ಆರಾಮಾಗಿ ತಿನ್ಬೋದು. ಯಾಕೆಂದರೆ ನಾವಿಲ್ಲಿ ಬೆಲ್ಲ ಹಾಕಿಲ್ಲ ಮತ್ತು ಸಕ್ಕರೆನೂ ಸಹ ಹಾಕಿಲ್ಲ ಸ್ನೇಹಿತರೆ. ತುಂಬ ಒಳ್ಳೆಯದು ಅಂತ ಮಾಡಿಕೊಡಿ ಮನೆಯಲ್ಲಿ ಮಕ್ಕಳಿಗೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ನಾವು ಪ್ರಮಾಣ ಇಲ್ಲಿ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನಿಲ್ಲ. ಉತ್ತುತ್ತೆ ಹಣ್ಣು ಆಗಿರ್ಬೋದು, ಆಮೇಲೆ ಖರ್ಜೂರ ಆಗಿರ್ಬೋದು, ಕೊಬ್ಬರಿ ಆಗಿರ್ಬೋದು, ಎಷ್ಟು ಬೇಕಾದರೂ ಹಾಕ್ಕೋಬೋದು. ಇದು ಗೋಡಂಬಿ, ದ್ರಾಕ್ಷಿ ಎಲ್ಲ ಎಷ್ಟು ಬೇಕಾದರೂ ಹಾಕ್ಕೋಬೋದು ಸ್ನೇಹಿತರೆ. ಇದಕ್ಕೆ ನಾನು ಹಾಕಿರೋ ಥರನೇ ಹಾಕಬೇಕು ಅಂತ ಏನಿಲ್ಲ. ಈಗ ನಮ್ಮ ಒಂದು ಉಂಡೆಗಳು ರೆಡಿ ಆಯಿತು ನೋಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾದರೆ ನನ್ನ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಸ್ನೇಹಿತರೆ.